ನಮಸ್ಕಾರ. ನನ್ನ ಹೆಸರು ಎಸ್ ವಿ ಕುಲಕರ್ಣಿ ಅಂತ. ನಾನು ಮೀನುಗಾರಿಕೆ ಉಪನಿರ್ದೇಶಕ ಧಾರವಾಡದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ನಾವು ಮೀನುಗಾರಿಕೆ ಇಲಾಖೆಯಿಂದ ರೈತರಿಗೆ ಸಾಕಷ್ಟು ಯೋಜನೆಗಳನ್ನು ಮಾಡಲಿಕ್ಕೆ ಮತ್ತು ಹಮ್ಮಿಕೊಳ್ಳಿಕ್ಕೆ ನೆರವು ನೀಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಇದ್ದು, ಅದರಲ್ಲಿ ರೈತರು ತಮ್ಮ ಹೊಲದಲ್ಲಿ ಕೃಷಿ ಹೊಂಡ, ಮೀನು ಕೃಷಿ ಕೊಳಗಳನ್ನು ನಿರ್ಮಿಸಿ ಅದರಲ್ಲಿ ಮೀನು ಸಾಕಾಣಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚು ನೀರು ನಿಲ್ಲಿಸುವಂಥ ಅಂದರೆ ಸಾಮರ್ಥ್ಯವುಳ್ಳ ಜಮೀನುಗಳು ಜಾಸ್ತಿ ನವಲಗುಂದು ಮತ್ತು ಈ ಕುಂದಗೋಳ, ಅಣ್ಣಿಗೇರಿ ಭಾಗದಲ್ಲಿ ಎರಿ ಮಣ್ಣು ಇರೋದರಿಂದ ಮತ್ತು ಕೆಳಗಡೆ ಗಟ್ಟಿ ಇರೋದರಿಂದ ನೀರು ಇಂಗುವಿಕೆ ಕಡಿಮೆಯಾಗಿ ಇಂಥ ಕ್ಷೇತ್ರಗಳಲ್ಲಿ ಜಾಸ್ತಿ ಕೃಷಿ ಹೊಂಡಗಳು ರೈತರು ಮಾಡ್ತಾಯಿದ್ದಾರೆ. ನಾವು ನಮ್ಮ ಇಲಾಖೆಯಿಂದ ಕೂಡ ಈ ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಮಾಡಿ ರೈತರು ಒಂದು ಪರ್ಯಾಯ ಆದಾಯ ತೆಗೆದುಕೊಳ್ಳಬಹುದೆಂದು ಭಾಳಷ್ಟು ನಾವು ಈ ಪ್ರಚಾರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳ ಹಿಂದೆ ನಮಗೆ ಈ ಡಾಕ್ಟರ್ ಶೌಕತ್ ಅಲಿ ಲಂಬೂನವರ ಒಬ್ಬ ಪ್ರಗತಿಪರ ರೈತರು ನಮಗೆ ಸಂಪರ್ಕ ಮಾಡಿ ತಮ್ಮ ಹೊಲದಲ್ಲಿ ಕೃಷಿ ಹೊಂಡ ಇದೆ, ಅದರಲ್ಲಿ ಮೀನು ಸಾಕಾಣಿಕೆ ಮಾಡಲಿಕ್ಕೆ ನೆರವು ಅಂದರೆ ತಾಂತ್ರಿಕ ನೆರವು ನೀಡಿ ಅಂಥೇಳಿ ನಮ್ಮ ಕಚೇರಿಗೆ ಬಂದಿದ್ದರು. ಆವಾಗಿನಿಂದ ನಾವು ಅವರಿಗೆ ಮೀನು ಕೃಷಿ ಮಾಡಲಿಕ್ಕೆ ಸಲಹೆಯನ್ನು ನೀಡಿ ಒಂದು ಶಾಶ್ವತವಾದ ಒಂದು ನೀರಿನ ಒಂದು ಮೂಲ ಇಲ್ಲಿ ಮಾಡ್ಕೋ ಅಂತ ನಾವು ಅವರಿಗೆ ಹೇಳಿದ್ವಿ. ಈ ಭಾಗದಲ್ಲಿ ಅವರಿಗೆ ಬೋರ್ವೆಲ್ ಅದು ಸರಿಯಾಗಿ ಬರೋದಿಲ್ಲ. ಆದರೂ ಕೂಡ ಮಳೆ ಆಶ್ರಿತ ಒಂದು ಕೃಷಿ ಹೊಂಡ ನಾವು ಕಳೆದ 2 ವರ್ಷದಿಂದ ನೋಡಿದ್ವಿ. ಅವರಿಗೆ ನೀರಿನ ಕೊರತೆ ಏನಿಲ್ಲ. ಆದ್ದರಿಂದ ಅವರಿಗೆ ಇಲ್ಲಿ ನೀವು ಮೀನು ಕೃಷಿ ಕೂಡ ಮಾಡ್ಬೋದು ಮತ್ತು ಮೀನು ಮರಿ ಪಾಲನೆ ಕೂಡ ಮಾಡ್ಬೋದು ಅಂತ ನಾವು ಅವ್ರಿಗೆ ಅವರಿಗೆ ನಾವು ಸಲಹೆ ನೀಡಿದ್ವಿ. ಕಳೆದ ವರ್ಷವೇ ಅವರು ತಮ್ಮ ಒಂದು 30 ಗುಂಟೆ ಕೃಷಿ ಹೊಂಡದಲ್ಲಿ ಉತ್ತಮವಾಗಿ ಒಂದು ಲಾಭದಾಯಕವಾಗಿ ಮೀನು ಕೃಷಿ ಮಾಡಿರ್ತಾರೆ. ಸುಮಾರು 9 ಕ್ವಿಂಟಲಷ್ಟು ಮೀನು ಉತ್ಪಾದನೆ ಮಾಡಿದ್ದಾರೆ ಮತ್ತು ಒಂದು ಸಣ್ಣ 5 ಗುಂಟೆ ನರ್ಸರಿ ಕೊಳದಲ್ಲಿ 5 ಲಕ್ಷ ಸ್ಪಾನ್ ಮೀನು ಮರಿಗಳನ್ನ ಪಾಲನೆ ಮಾಡಿ ಸುಮಾರು 1 ಲಕ್ಷ ಅವರು ಫಿಂಗರ್ಲಿಂಗ್ಸು ಮತ್ತು ಅಡ್ವಾನ್ಸ್ ಫಿಂಗರ್ಲಿಂಗ್ಸ್ ಅವರು ಅಕ್ಕಪಕ್ಕ ರೈತರಿಗೆ ಕೊಟ್ಟಿರ್ತಾರೆ. ಇದರಿಂದ ಉತ್ತಮ ಅವರಿಗೆ ಒಂದು ಲಾಭ ಆಗಿದೆ. ಈ ವರ್ಷ ಕೂಡ ಅವರು ಅದನ್ನು ಮುಂದುವರಿಸ್ಕೊಂಡು ಇನ್ನೂ 2 ಅವರು ಮೀನು ಮರಿ ಪಾಲನಾ ಕೊಳಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅಂದರೆ 10 ಗುಂಟೆದು 2 ಪಾಲನಾ ಕೊಳಗಳನ್ನು ಮಾಡಿರ್ತಾರೆ. ಅದರಲ್ಲಿ ಮೀನು ಮರಿ ಪಾಲನೆ ಮಾಡಲಿಕ್ಕೆ ಸಿದ್ಧತೆಗಳನ್ನ ನಡೆಸಿದ್ದಾರೆ. ಈ ಮುಂದಿನ ವಾರದಲ್ಲಿ ಅವರಿಗೆ ಸ್ಪಾನ್ ಮರಿಗಳನ್ನ ನಾವು ವಿತರಣೆ ಮಾಡಿ ಮೀನು ಮರಿ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಮೀನು ಮರಿ ಪಾಲನೆ ಮಾಡಲಿಕ್ಕೆ. ಈ ರೈತರು ತಮ್ಮ ಹೊಲದಲ್ಲಿ ಈ ಕೃಷಿ ಹೊಂಡಗಳಲ್ಲಿ ಉತ್ತಮ ಲಾಭದಾಯಕವಾಗಿ ಮಾಡ್ಬೋದು ಎಂದು ಕಳೆದ ವರ್ಷ ನಾವು 3 ತರಬೇತಿಗಳನ್ನ 2 ವರ್ಷದಲ್ಲಿ 3-4 ತರಬೇತಿಗಳನ್ನ ನಾವು ಕೊಟ್ಟಿದ್ದೇವೆ. ಲಂಬೂನವರವರು ತಮ್ಮ ಹೊಲದಲ್ಲಿ ಈ ತರಬೇತಿಗಳನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಇಲಾಖೆ ವತಿಯಿಂದ ಭಾಳ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅಕ್ಕಪಕ್ಕ ರೈತರು ಕೂಡ ಬಂದು ನೋಡಿಕೊಂಡು ಈ ಮೀನುಗಾರಿಕೆ ಲಾಭದಾಯಕ ಇದೆ ಎಂದು ಮನಗೊಂಡು ಭಾಳಷ್ಟು ರೈತರು ಮರಿಗಳನ್ನ ತಗೊಂಡು ತಮ್ಮ ಕೃಷಿ ಹೊಂಡಗಳ ಬಿತ್ತನೆ ಮಾಡಿದ್ದಾರೆ ಹಾಗೂ ಉತ್ತಮವಾಗಿ ಈಗ ಮೀನು ಕೃಷಿ ಒಂದು ಪರ್ಯಾಯ ಆದಾಯ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಈ ವರ್ಷ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶ್ರೀ ಭುವನೇಶ್ ಪಾಟೀಲ್ ಸಾಹೇಬರು ಸಮಗ್ರ ಕೃಷಿಯತ್ತ ನೀವು ಒತ್ತು ಕೊಟ್ಟು ರೈತರಿಗೆ
ಆದಾಯ ಜಾಸ್ತಿ ಮಾಡಲಿಕ್ಕೆ ನೆರವು ಮಾಡಿ ಅಂತ ಆದೇಶ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಶೌಕತ್ ಅಲಿ ಲಂಬೂನವರವರು ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ಅನುಭವ ಮತ್ತು ಒಂದು ವೈವಿಧ್ಯಮಯವಾದ ಬೆಳೆಗಳನ್ನ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ, ವಿವಿಧ ಅರಣ್ಯ ಬೆಳೆಗಳನ್ನ ಮಾಡ್ತಾಯಿದ್ದಾರೆ, ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಾಯಿದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಅದಕ್ಕೆ ಇದೊಂದು ಉತ್ತಮವಾದ ಒಂದು ಕ್ಷೇತ್ರ ಪಾಠಶಾಲೆ ಅಂತ ಹೇಳ್ಬೋದು. ನಾವು ಕೂಡ ಎಲ್ಲ ರೈತರಿಗೆ ಇದನ್ನು ಸಮಗ್ರ ಕೃಷಿ ಮಾಡಲಿಕ್ಕೆ ನಾವು ಇಲ್ಲಿ ಅವರಿಗೆ ಕಳಿಸಿ ಒಂದು ಅನುಭವ ಇದು ಪ್ರತ್ಯಕ್ಷವಾಗಿ ನೋಡಿ ಎಲ್ಲ ತಿಳ್ಕೊಳ್ಬೇಕೆ ನಾವು ಎಲ್ಲ ನಮ್ಮ ಇಲಾಖೆಯಿಂದ ನಾವು ಶಿಫಾರಸು ಮಾಡ್ತಾಯಿದ್ದೀವಿ. ಧನ್ಯವಾದಗಳು.